ನೋಡಿ, ಆ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಮಾತಾಡ್ತಾ ಇದ್ದೆ, ರಾಜಶೇಖರ್ ಅಂತ. ಆತನಿಗೂ ಕೂಡ ಕುಟುಂಬ ಇದೆ ಅಲ್ವಾ. ಈಗ ಆತನನ್ನು ಕಳ್ಕೊಂಡು ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದಿದೆ. ಈ ಗುಂಡೇಟಿಗೆ ಬಲಿಯಾದಂತಹ ರಾಜಶೇಖರ್ ತಾಯಿ ಕಣ್ಣೀರಾಗ್ತಿದ್ದಾರೆ ಆಸ್ಪತ್ರೆಯ ಮುಂದೆ. ಬಳ್ಳಾರಿಯ ಮಿಮ್ಸ್ ಆಸ್ಪತ್ರೆಯ ಬಳಿ ರಾಜಶೇಖರ್ ಅವರ ತಾಯಿ ಗೋಳಾಡ್ತಾ ಇದ್ದಾರೆ. ಪಾಪ ಅವ್ರ ಪೇರೆಂಟ್ಸ್ಗಳಿಗೆ ಗೊತ್ತಿರಲಿಲ್ಲ ಏನಾಗಿತ್ತು ಅಂತ. ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರಂತೆ. ಆದರೆ ಆಸ್ಪತ್ರೆಗೆ ಬಂದು ನೋಡಿದ್ರೆ ಮಗ ಶವವಾಗಿದ್ದಾನೆ ಅಂತ ಕಣ್ಣೀರಿಡ್ತಾ ಇದ್ದಾರೆ ತಾಯಿ. ಅಂಗಡಿ ಇಟ್ಕೊಂಡು ನಾವು ಬದುಕನ್ನು ಸಾಗಿಸ್ತಾ ಇದ್ವಿ, ಮಗ ಭರತ್ ರೆಡ್ಡಿಯ ಹಿಂದೆ ಓಡಾಡ್ಕೊಂಡಿದ್ದ, ನನ್ನ ಪತಿ BJP ಕಾರ್ಯಕರ್ತರಾಗಿದ್ದರು, ಪುತ್ರ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ. ಇವಾಗ ಆಸ್ಪತ್ರೆಗೆ ಬಂದ ಮೇಲೆ ಗೊತ್ತಾಯಿತು ಗುಂಡೇಟಿಗೆ ಬಲಿಯಾದ ಅಂತ. ಈ ವಿಚಾರ ಗೊತ್ತಾಗಿ ರಾಜಶೇಖರ್ ತಾಯಿ ಕಣ್ಣೀರಿಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲೇ. ಮನೆಗೆ ಆಧಾರ ಸ್ತಂಭವಾಗಿ ಬಿಟ್ಟಿದ್ದನು. ಆಮೇಲೆ ಅವರ ತಂದೆಯೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರಂತೆ. ಅವರ ತಂದೆ BJP ಕಾರ್ಯಕರ್ತರಂತೆ, ಮಗ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದ, ಭರತ್ ರೆಡ್ಡಿಗೆ ಹಿಂದೆ ಓಡಾಡ್ತಿದ್ದ ಯಾವಾಗಲೂ ಅಂತ. ಆಸ್ಪತ್ರೆಗೆ ಬಂದ ತಕ್ಷಣ ವಿಚಾರ ಗೊತ್ತಾಯಿತು ಅಂಥೇಳಿ ದಿಗಿಲಾಗಿ ಅವರ ಸಹೋದರಿ ಜೊತೆಗೆ ಅವರ ತಾಯಿ ಇಬ್ಬರೂ ಕೂಡ ಮಾತನಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ದುಡ್ದಂಗೆ ಇರ್ತಾರೆ ಏನಪ್ಪ, ನೀವು ಕೇಳೋದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ಅಂತ ತಂದು ಕೊಡ್ದೆ. ಮತ್ತು ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ ಏನಪ್ಪ, ನೀವು ಕೇಳೋದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ, ಇಷ್ಟು ಹೇಳ್ತೀನಿ ತಂದು ಕೊಡ್ತೀನಿ ಅಂತ ತಂದು ಕೊಡ್ದೆ. ಮತ್ತು ಮಕ್ಕಳಾದ್ಮೇಲೆ ದುಡ್ದಂಗೆ ಇರ್ತಾರೆ ಏನಪ್ಪ, ನೀವು ಕೇಳೋದಂಗೆ ಇವಾಗ ತಂದು ಕೊಡ್ತೀನಿ ನಮ್ಮ. ಅವ್ರು ಮಾಡಿರೋರು ನಾವು ಜೈಲಿಗೆ ಹಾಕ್ಲೇಬೇಕು ಸರ್. ನಮ್ಮ ತಮ್ಮನ ದುಡಿಯೋ ತಮ್ಮನ ಕಳ್ಕೊಂಡಿವಿ. ನಮ್ಗೆ ಎಷ್ಟು ನೋವು ಇರಬೇಕು ಅವ್ರಿಗೆ ಅದೇ ನೋವು ಆಗಲೇಬೇಕು. ಅವ್ರಿಗೆ ಅವ್ರ ಗೌರ್ಮೆಂಟ್ ಅವರು ಅವರಿಗೆ ಶಿಕ್ಷೆ ಮಾಡಲೇಬೇಕು. ಅದೇ ತಮ್ಮ ಸರ್, ನಮಗೆ ಹಸ್ಬೆಂಡ್ ಇಲ್ಲ, ನಮ್ಮ ತಮ್ಮನೇ ಧೈರ್ಯ ಅಂತ ಇದ್ವಿ ಸರ್ ನಾವು. ಅಲ್ಲ ಸುಮ್ಮನೆ ಹೋಗಿದ್ದ ಏನಾದ್ರು ಕೆಲಸ ಹೋಗಿದ್ದಾಗ ಹೀಗಾಗಿತ್ತು ಅಂತ. ಅವ್ರ ಜೊತೆಗೆ ಹೋಗಿದ್ದ MLA ಜೊತೆಗೆ ಸರ್. ಆ ಟೈಮಾಗ ಬುಲೆಟ್ ದಾಡಿ ಮಾಡೋಷ್ಟು ಏನೇ ಸರ್. ಯಾರು ಮಾಡಿದ್ ನಮಗೇನು ಗೊತ್ತು ಸರ್, ನಾವು ಇವಾಗ ಜಸ್ಟ್ ಬಂದೀವಿ. ನ್ಯಾಯ ಸಿಗ್ಲೇಬೇಕು ಸರ್, ಸಿಗಬೇಕು. ಇವತ್ತು ನಮ್ಮ ತಮ್ಮದಾಯ್ತು, ನಾಳೆ ಇನ್ನೊಬ್ರದ್ದಾಯ್ತು, ಹಾಗೇ ಆಗುತ್ತೆ. ಇಷ್ಟು ಅಂದರೆ ಕುಟುಂಬಸ್ಥರ ಮಾತಾಡೋದು ಭಾಳಷ್ಟು. ನೋಡಿ, ನಿನ್ನೆ ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಾದಂತಹ ಒಂದಷ್ಟು ಗಲಭೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಿಚುವೇಶನ್ನ ಕಂಟ್ರೋಲಿಗೆ ತರೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟ ವಾಲ್ಮೀಕಿ ಜಯಂತಿ ಪ್ರಯುಕ್ತ ಪುತ್ಥಳಿಯನ್ನು ಅನಾವರಣಗೊಳಿಸೋ ಕಾರ್ಯಕ್ರಮ ಇತ್ತು ನಾಳೆ. ಅದಕ್ಕೋಸ್ಕರನೇ ನಗರದಾದ್ಯಂತ ಈ ಫ್ಲೆಕ್ಸ್ಗಳನ್ನು ಹಾಕಲಾಗ್ತಾ ಇರುತ್ತೆ. ಜನಾರ್ದನ ರೆಡ್ಡಿ ಅವರ ನಿವಾಸದ ಮುಂದೆಯೂ ಕೂಡ ಫ್ಲೆಕ್ಸ್ ಹಾಕೋದಕ್ಕೆ ಬಂದಾಗ ಗುಂಪು ಘರ್ಷಣೆ ಆಗಿದೆ ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ. ನೋಡ್ತಾ ಇದ್ದಂತೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿ ಕಡೆಗೆ ಕಲ್ಲು ತೂರಾಟದಲ್ಲಿ ಕೂಡ ಶುರುವಾಗುತ್ತೆ. ಅದು ಜನಾರ್ದನ ರೆಡ್ಡಿ ಅವರು ಬರ್ತಾ ಇದ್ದಂತೆ ಸ್ಥಳಕ್ಕೆ. ಪೊಲೀಸರು ಕೂಡ ಬರ್ತಾರೆ, ಸಿಚುವೇಶನನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೂ ಕೂಡ ಪರಿಸ್ಥಿತಿ ಕೈ ಮೀರೋಗಿರುತ್ತೆ. ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು. ಇವನು ದೊಡ್ಡವನು ಚಿಕ್ಕವನು? ದೊಡ್ಡವನು, ಸಣ್ಣವನು ಅಲ್ಲೇ ಇದ್ದಾನೆ. ಏನು ಕೆಲಸ ಮಾಡ್ತಿದ್ದವನು? ಏನಿಲ್ಲ, ಕಿರಾಣಿ ಅಂಗಡಿ ಐತೆ ಅವ್ರದ್ದು ಸಣ್ಣದು, ಅದನ್ನು ನಡೆಸ್ತೀವಿ. ಮದುವೆ ಆಗಿದ್ದೇನಮ್ಮ? ಓಡ್ತಿತ್ತು ನಗರಾಗ MG-ತಲ್ಲಿ. ಮದುವೆ ಆಗಿದ್ದೇನಮ್ಮ? ಇನ್ನೂ ಇಲ್ಲ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? 24-25 ವರ್ಷ ಇರ್ಬೋದು. ಇಬ್ಬರು ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು. ಇವನು ದೊಡ್ಡವನು ಚಿಕ್ಕವನು? ದೊಡ್ಡವನು, ಸಣ್ಣವನು ಅಲ್ಲೇ ಇದ್ದಾನೆ. ಏನು ಕೆಲಸ ಮಾಡ್ತಿದ್ದವನು? ಏನಿಲ್ಲ, ಕಿರಾಣಿ ಅಂಗಡಿ ಐತೆ ಅವ್ರದ್ದು ಸಣ್ಣದು, ಅದನ್ನು ನಡೆಸ್ತೀವಿ. ಮದುವೆ ಆಗಿದ್ದೇನಮ್ಮ? ಓಡ್ತಿತ್ತು ನಗರಾಗ MG-ತಲ್ಲಿ. ಮದುವೆ ಆಗಿದ್ದೇನಮ್ಮ? ಇನ್ನೂ ಇಲ್ಲ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ? 24-25.